ಸ್ನೇಹಿತರೆ, ಕರುನಾಡಿನ ಶಕ್ತಿ ದೇವತೆಗಳಲ್ಲಿ ಮಲೆನಾಡಿನ ಅಧಿದೇವತೆ ಶಿರಸಿ ಮಾರಿಕಾಂಬೆಗೆ ವಿಶಿಷ್ಟವಾದ ಸ್ಥಾನವಿದೆ. ಅಲ್ಲಿನ ತಾಯಿಯ 7 ಅಡಿ ಎತ್ತರದ ವಿಗ್ರಹವನ್ನು ಕಂಡರೆ ಸಾಕು, ಭಕ್ತರ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗುತ್ತವೆ. ಈ ಭಕ್ತಿಯ ಪರಾಕಾಷ್ಠೆಯನ್ನು ನಾವು ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಶಿರಸಿಯ ಆ ವಿಶ್ವಪ್ರಸಿದ್ಧ ಮಾರಿಕಾಂಬಾ ಜಾತ್ರೆಯಲ್ಲಿ ಕಾಣಬಹುದು. ಶಿರಸಿ ಮಾರಿಕಾಂಬೆಯನ್ನು ಆದಿಶಕ್ತಿ ದುರ್ಗಾದೇವಿಯ ಅವತಾರವೆಂದು ಆರಾಧಿಸಲಾಗುತ್ತದೆ. ಇಲ್ಲಿನ ದೇವಿಯ ವಿಗ್ರಹವು ಆಯುಧಗಳನ್ನು ಹಿಡಿದು ಮಹಿಷಾಸುರನನ್ನು ಸಂಹರಿಸುವ ಭಂಗಿಯಲ್ಲಿದ್ದರೂ ಮುಖದಲ್ಲಿ ತಾಯಿಯ ವಾತ್ಸಲ್ಯ ಮತ್ತು ಸೌಮ್ಯತೆ ಎದ್ದು ಕಾಣುತ್ತದೆ. ಜನಪದ ನಂಬಿಕೆಗಳ ಪ್ರಕಾರ ಶಿರಸಿ ಮಾರಿಕಾಂಬೆಗೆ 6 ಜನ ಸಹೋದರಿಯರಿದ್ದಾರೆ. 7 ಜನ ಅಕ್ಕ ತಂಗಿಯರು ಅಥವಾ ಸಪ್ತಮಾತೃಕೆಯರು ಎಂಬ ಈ ಪರಿಕಲ್ಪನೆ ನಮ್ಮ ಮಲೆನಾಡಿನ ಸಂಸ್ಕೃತಿಯಲ್ಲಿ ತಲೆತಲಾಂತರದಿಂದ ನಡೆದು ಬಂದಿದೆ. ಈ ವಿಡಿಯೋದಲ್ಲಿ ನಾವು ಶಿರಸಿ ಮಾರಿಕಾಂಬೆಯ 6 ಜನ ಸಹೋದರಿಯರು ಯಾರು ಮತ್ತು ಈ ಕುರಿತಾದ ರೋಚಕ ಇತಿಹಾಸವೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಸುವ ಪ್ರಯತ್ನ ಮಾಡ್ತೇವೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಮೊದಲಿಗೆ ನಾವು ಒಂದು ಮುಖ್ಯವಾದ ವಿಷಯವನ್ನು ತಿಳಿದುಕೊಳ್ಳಬೇಕು. ಶಿರಸಿ ಮಾರಿಕಾಂಬೆಯ ಸಹೋದರಿಯರ ಬಗ್ಗೆ ಯಾವುದೇ ಅಧಿಕೃತ ಪುರಾಣ ಗ್ರಂಥಗಳಲ್ಲಿ ಅಥವಾ ಲಿಖಿತ ದಾಖಲೆಗಳಲ್ಲಿ ನಿಖರವಾದ ಮಾಹಿತಿ ಸಿಗುವುದು ಬಹಳ ಕಷ್ಟ. ಇದು ಸಂಪೂರ್ಣವಾಗಿ ಜನರ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಜನಪದ ಕಥೆಗಳು. ಹಾಗಾಗಿ ಈ ದೇವಿಯರ ಹೆಸರುಗಳು ನೀವು ಇರುವ ಊರು ಅಥವಾ ಪ್ರದೇಶಕ್ಕೆ ಅನುಗುಣವಾಗಿ ಬದಲಾಗುತ್ತಾ ಹೋಗುತ್ತವೆ. ಸ್ನೇಹಿತರೆ, ಮಲೆನಾಡು ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ಪ್ರಚಲಿತದಲ್ಲಿರುವ 7 ಜನ ಅಕ್ಕ ತಂಗಿಯರಲ್ಲಿ ಎಲ್ಲರಿಗಿಂತ ಮೊದಲು ಬರುವುದು ಶಿರಸಿ ಮಾರಿಕಾಂಬೆ. ಈಕೆಯನ್ನು ಎಲ್ಲರಿಗಿಂತ ಹಿರಿಯವಳು ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಭಕ್ತರು ಶಿರಸಿ ಮಾರಿಕಾಂಬೆಯನ್ನು ಪ್ರೀತಿಯಿಂದ ದೊಡ್ಡಮ್ಮ ಎಂದು ಕರೆಯುತ್ತಾರೆ. ದೊಡ್ಡಮ್ಮನ ನಂತರದ ಸ್ಥಾನದಲ್ಲಿ ಲಕ್ಕಮ್ಮನ ಹೆಸರು ಕೇಳಿಬರುತ್ತದೆ. ಲಕ್ಕಮ್ಮನನ್ನು ಲಕ್ಷ್ಮೀ ದೇವಿಯ ಅಂಶವೆಂದು ಸಹ ನಂಬಲಾಗಿದೆ. ಈಕೆ ಶಾಂತ ಸ್ವರೂಪಿಯಾಗಿದ್ದು ಹಳ್ಳಿಗಳಲ್ಲಿ ರೈತರ ಬೆಳೆಗಳನ್ನು ರಕ್ಷಿಸುವ ಮತ್ತು ಸುಖ ಶಾಂತಿ ನೀಡುವ ದೇವತೆಯಾಗಿ ಆರಾಧಿಸಲ್ಪಡುತ್ತಾಳೆ. ಇನ್ನು 3ನೇಯವಳು ದ್ಯಾಮವ್ವ ದೇವಿ. ಈಕೆಯನ್ನು ಹೆಚ್ಚಾಗಿ ಗ್ರಾಮ ರಕ್ಷಕಿಯಾಗಿ ಪೂಜಿಸಲಾಗುತ್ತದೆ. ಊರಿನ ಗಡಿಯಲ್ಲಿ ನೆಲೆಸಿರುವ ಈಕೆ ಯಾವುದೇ ಸಾಂಕ್ರಾಮಿಕ ರೋಗಗಳು ಅಥವಾ ದುಷ್ಟ ಶಕ್ತಿಗಳು ಗ್ರಾಮದೊಳಗೆ ಬರದಂತೆ ತಡೆಯುತ್ತಾಳೆ ಎಂಬುದು ಭಕ್ತರ ಗಾಢ ನಂಬಿಕೆ. ಇನ್ನು 4ನೇ ಸಹೋದರಿ ಎಂದರೆ ಅದು ಹುಲಿಗಮ್ಮ ದೇವಿ. ಹುಲಿಯ ಮೇಲೆ ಕುಳಿತು ದರ್ಶನ ನೀಡುವ ಈಕೆ ಮಾರಿಕಾಂಬೆಯ ಮತ್ತೊಂದು ರೂಪವಾಗಿದ್ದು ಭಕ್ತರಿಗೆ ಧೈರ್ಯ ತುಂಬುವ ತಾಯಿ ಎನ್ನಲಾಗುತ್ತದೆ. ಇನ್ನು 5ನೇಯವಳು ಕೆಂಪಮ್ಮ ದೇವಿ. ಈಕೆಯನ್ನು ಕೆಂಪು ಮಣ್ಣಿನ ಮಗಳು ಅಥವಾ ಭೂಮಿಯ ಶಕ್ತಿ ಎಂದು ಕರೆಯಲಾಗುತ್ತದೆ. ಇನ್ನು 6ನೇಯವಳು ಸವದತ್ತಿಯ ರೇಣುಕಾ ಯಲ್ಲಮ್ಮ. ಪುರಾಣಗಳ ಪ್ರಕಾರ ಈಕೆ ಜಮದಗ್ನಿ ಮಹರ್ಷಿಗಳ ಪತ್ನಿ ಮತ್ತು ವಿಷ್ಣುವಿನ ಅವತಾರವಾದ ಪರಶುರಾಮನ ತಾಯಿ. ಶಕ್ತಿ ದೇವತೆಗಳ ಸಾಲಿನಲ್ಲಿ ಯಲ್ಲಮ್ಮನ ಸ್ಥಾನ ಬಹಳ ದೊಡ್ಡದು. ಈಕೆಯು ಸಂಕಷ್ಟದಲ್ಲಿರುವವರಿಗೆ ದಾರಿ ತೋರಿಸುವ ಮತ್ತು ದುಷ್ಟ ಶಕ್ತಿಗಳಿಂದ ರಕ್ಷಿಸುವ ಮಹಾತಾಯಿ ಎಂಬ ನಂಬಿಕೆ ಜನರ ಮನದಲ್ಲಿದೆ. ಇಷ್ಟೇ ಅಲ್ಲದೆ ಯಲ್ಲಮ್ಮನು ಶಿರಸಿ ಮಾರಿಕಾಂಬೆಯ ಅತ್ಯಂತ ಪ್ರೀತಿಯ ಸಹೋದರಿ ಎಂಬ ನಂಬಿಕೆ ಜನರಲ್ಲಿದೆ. ಇನ್ನು ಕೊನೆಯವಳು ಸತ್ಯಮ್ಮ ದೇವಿ. ಸತ್ಯ ಮತ್ತು ನ್ಯಾಯಕ್ಕೆ ಹೆಸರಾದ ಈ ದೇವಿಯನ್ನು ನಂಬಿದವರಿಗೆ ಎಂದೂ ಮೋಸವಾಗುವುದಿಲ್ಲ ಎಂಬುದು ಭಕ್ತರ ಚಲನಂಬಿಕೆ. ಸ್ನೇಹಿತರೆ, ಇಲ್ಲಿ ಒಂದು ಆಸಕ್ತಿದಾಯಕ ವಿಷಯವಿದೆ. ನೀವು ಮಲೆನಾಡಿನ ಹೊರಭಾಗಕ್ಕೆ ಹೋದರೆ ಈ ಪಟ್ಟಿ ಇನ್ನೂ ವಿಸ್ತಾರವಾಗುತ್ತದೆ. ಅಲ್ಲಿನ ಜನರು ಸಾಗರ, ಶಿವಮೊಗ್ಗ, ಯಲ್ಲಾಪುರ, ಮುಂಡಗೋಡು, ಸಿದ್ದಾಪುರ ಹೀಗೆ ಅನೇಕ ಭಾಗದ ಮಾರಿಕಾಂಬೆಯರನ್ನು ಶಿರಸಿ ಅಮ್ಮನಿಗೆ ಒಡಹುಟ್ಟಿದ ತಂಗಿಯರೆಂದು ನಂಬುತ್ತಾರೆ. ವಿಶೇಷವಾಗಿ ಸಾಗರ ಮಾರಿಕಾಂಬೆಯನ್ನು ಶಿರಸಿ ಅಮ್ಮನಿಗೆ ಅತ್ಯಂತ ಆಪ್ತವಾದ ತಂಗಿ ಎನ್ನಲಾಗುತ್ತದೆ. ಹೆಚ್ಚಾಗಿ ಶಿರಸಿಯಲ್ಲಿ ಜಾತ್ರೆ ನಡೆದ ವರ್ಷ ಸಾಗರದಲ್ಲಿ ಜಾತ್ರೆ ನಡೆಯುವುದಿಲ್ಲ. ಅಕ್ಕನ ಜಾತ್ರೆಗೆ ತಂಗಿ ಬರುವುದು ಅಥವಾ ಅಕ್ಕನ ಹರಕೆಯನ್ನು ತಂಗಿ ತೀರಿಸುವುದು ಎಂಬಂತಹ ಅನೇಕ ಭಾವನಾತ್ಮಕ ಕಥೆಗಳು ಈ ಊರುಗಳ ನಡುವೆ ಇದೆ. ಇಷ್ಟೇ ಅಲ್ಲದೆ ಕೊಲ್ಲೂರಿನ ಮೂಕಾಂಬಿಕೆ ಮತ್ತು ಮೈಸೂರಿನ ಚಾಮುಂಡೇಶ್ವರಿಯನ್ನೂ ಕೂಡ ಶಿರಸಿ ಅಮ್ಮನ ಸಹೋದರಿಯರೆಂದೇ ಕರೆಯಲಾಗುತ್ತದೆ.
ಸ್ನೇಹಿತರೆ, ಈಗೊಂದು ಮುಖ್ಯವಾದ ಗೊಂದಲ ನಿಮ್ಮ ತಲೆಗೆ ಬಂದಿರಬಹುದು. ಶಿರಸಿ, ಸಾಗರ, ಶಿವಮೊಗ್ಗ, ಯಲ್ಲಾಪುರ ಹೀಗೆ ಎಲ್ಲಾ ಭಾಗದ ಮಾರಿಕಾಂಬೆಯರನ್ನು ಸೇರಿಸಿದರೆ 7 ಜನ ಸಹೋದರಿಯರಿಗಿಂತ ಹೆಚ್ಚಾಗುತ್ತದೆ ಎಂಬುದು. ಇದು ನಿಜವೇ ಆದರೂ ಇದು ಸ್ಥಳೀಯರ ನಂಬಿಕೆಗಳಿಗೆ ಸಂಬಂಧಿಸಿದ್ದು. ಕೆಲವು ಕಡೆ ಲಕ್ಕಮ್ಮ, ದ್ಯಾಮವ್ವನಂತಹ ಗ್ರಾಮ ದೇವತೆಗಳನ್ನು ಶಿರಸಿ ಮಾರಿಕಾಂಬೆಯ ಸಹೋದರಿಯರು ಎನ್ನಲಾಗುತ್ತದೆ. ಇನ್ನೂ ಕೆಲವು ಕಡೆ ಮಲೆನಾಡಿನ ವಿವಿಧ ಊರುಗಳ ಮಾರಿಕಾಂಬೆಯರನ್ನೇ ಸಪ್ತ ಸಹೋದರಿಯರು ಎಂದು ಕರೆಯಲಾಗುತ್ತದೆ. ಇನ್ನೂ ಕೆಲವರಲ್ಲಿ ಶಿರಸಿ ಮಾರಿಕಾಂಬೆಯೇ ಬೇರೆ ಬೇರೆ ಊರುಗಳಲ್ಲಿ ನೆಲೆಸಿದ್ದಾಳೆ ಎಂಬ ನಂಬಿಕೆಯೂ ಇದೆ. ಒಟ್ಟಾರೆ ಈ 7 ಎಂಬುದು ಕೇವಲ ಸಂಖ್ಯೆಯಲ್ಲ, ಅದು ನಮ್ಮ ನಾಡಿನ ಶಕ್ತಿ ದೇವತೆಗಳ ಒಗ್ಗಟ್ಟಿನ ಸಂಕೇತ. ಆದರೆ ಜನಪದರು ಪ್ರೀತಿಯಿಂದ ಅವರನ್ನು ಅಕ್ಕ ತಂಗಿಯರು ಎಂದು ಕರೆದು ಒಂದು ಕುಟುಂಬವನ್ನು ಸೃಷ್ಟಿಸಿದ್ದಾರೆ. ಅಂದರೆ ಕರ್ನಾಟಕದ ಪ್ರಮುಖ ಶಕ್ತಿ ಪೀಠಗಳೆಲ್ಲವೂ ಒಂದೇ ಕುಟುಂಬದ ಸದಸ್ಯರು ಎಂಬುದು ನಮ್ಮ ಮಲೆನಾಡಿನ ಜನರ ಛಲಭಾವನೆ. ಇದು ಕೇವಲ ದೇವತೆಗಳ ನಡುವಿನ ಸಂಬಂಧವಲ್ಲ, ಬದಲಾಗಿ ಕರ್ನಾಟಕದ ವಿವಿಧ ಭಾಗಗಳಾದ ಕರಾವಳಿ, ಮಲೆನಾಡು ಮತ್ತು ಬಯಲು ಸೀಮೆಯನ್ನು ಬೆಸೆಯುವ ಒಂದು ಕೊಂಡಿಯಾಗಿದೆ. ವಾಸ್ತವದಲ್ಲಿ 7 ಜನ ಅಕ್ಕ ತಂಗಿಯರು ಎಂಬುದು ನಮ್ಮ ಹಿಂದೂ ಧರ್ಮದ ಸಪ್ತಮಾತೃಕೆಯರ ಪರಿಕಲ್ಪನೆಯಿಂದ ಬಂದಿರಬಹುದು. ಪುರಾಣಗಳ ಪ್ರಕಾರ ಅಂಧಕಾಸುರನಂತಹ ರಾಕ್ಷಸರನ್ನು ಸಂಹರಿಸಲು ಬ್ರಹ್ಮ, ವಿಷ್ಣು, ಮಹೇಶ್ವರ ಸೇರಿದಂತೆ ಸಪ್ತ ದೇವತೆಗಳ ಶಕ್ತಿಯಿಂದ 7 ಜನ ದೇವಿಯರು ಉದ್ಭವಿಸಿದರು. ಇವರನ್ನೇ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ಎಂದು ಕರೆಯಲಾಗುತ್ತದೆ. ಕಾಲಾನಂತರದಲ್ಲಿ ಇದೇ ವೈದಿಕ ಪರಿಕಲ್ಪನೆಯು ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಗ್ರಾಮ ದೇವತೆಗಳ ರೂಪ ಪಡೆಯಿತು. ಈ 7 ಜನ ದೇವಿಯರು ಒಂದೇ ಆದಿಶಕ್ತಿಯ 7 ವಿಭಿನ್ನ ಆಯಾಮಗಳಾಗಿದ್ದು ಇಡೀ ಸೃಷ್ಟಿಯನ್ನು ಅಕ್ಕ ತಂಗಿಯರಂತೆ ಒಟ್ಟಾಗಿ ರಕ್ಷಿಸುತ್ತಾರೆ ಎಂಬುದು ಹಿರಿಯರ ಅಚಲನಂಬಿಕೆ. ಇಷ್ಟೇ ಅಲ್ಲದೆ ನಮ್ಮ ಹಿರಿಯರು ಆಯಾ ಊರಿನ ಜನರ ನಡುವೆ ಬಾಂಧವ್ಯ ಮತ್ತು ಏಕತೆ ಬೆಳೆಯಲಿ ಎಂಬ ಉದ್ದೇಶದಿಂದ ಅಕ್ಕ ತಂಗಿಯರ ಪರಿಕಲ್ಪನೆಯನ್ನು ಕತೆಗಳ ಮೂಲಕ ತಂದಿರಬಹುದು. ಅದೇನೇ ಆದರೂ ಇವರೆಲ್ಲರೂ ನಮಗೆ ಅಭಯ ನೀಡುವ ಶಕ್ತಿ ದೇವತೆಗಳೇ ಆಗಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಶಿರಸಿ ಮಾರಿಕಾಂಬೆಯ 7 ಜನ ಅಕ್ಕ ತಂಗಿಯರ ಬಗ್ಗೆ ನಮಗಿರುವ ಮಾಹಿತಿ ಇದು. ಈ ಕುರಿತು ನಿಮಗಿರುವ ಮಾಹಿತಿಯನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.